ಹಲೋ ಎವ್ರಿವನ್, ಇವತ್ತಿನ ಲಾಗ್ ಏನಂದರೆ ಬಯಸದ ಬಂದ ಭಾಗ್ಯ ಅಂತಾರಲ್ಲ, ಹಾಗೆ ನನಗೊಂದು ಮಂತ್ರಾಲಯಕ್ಕೆ ಹೋಗೋ ಒಂದು ಅವಕಾಶ ಸಿಕ್ಕಿತ್ತು. ನಾನು ಪ್ರತಿ ಗುರುವಾರ ಬಂದು ಇಲ್ಲಿ ಪೂಜೆ ಕೊಡ್ತೇನೆ. ಹಾಗೆ ನನ್ನ ಅಕ್ಕ ಬಂದು ಇಲ್ಲಿ ಸೇವೆ ಮಾಡ್ತಾರೆ. ಸೊ ಅವರು ಪ್ಲ್ಯಾನ್ ಮಾಡಿದರು ಮಂತ್ರಾಲಯಕ್ಕೆ ಹೋಗ್ಬೇಕಂತೇಳಿ. ಅವ್ರದಲ್ಲಿ ಒಂದು ಸೀಟ್ ಖಾಲಿತ್ತು. ಅಕ್ಕ ಕೇಳಿದು ಬರ್ತೀಯ ಅಂತ. ಬಯಸದೆ ಬಂದ ಭಾಗ್ಯ ಅಂತಾರಲ್ಲ, ಇದಕ್ಕೆ ರಾಯರು ತಮ್ಮ ಹತ್ರ ಬೇಗ ಅಷ್ಟು ಸುಲಭ ಯಾರನ್ನು ಕರ್ಕೊಳ್ಳೋದಿಲ್ಲ. ಸೊ ನನಗೆ ಸಿಕ್ಕಿದ ಚಾನ್ಸ್ ಅಂತೇಳಿ ನಾನು ಹೂ ಅಂದೆ. ಫಸ್ಟಿಗೆ ನಾವು ಹೋಗಿದ್ದು ಸಾಯಿಬಾಬಾ ಮಂದಿರದಿಂದನೇ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಪೂಜೆ ಕೊಟ್ಟು, ರಾಯರ ಮಠ ಇರುತ್ತೆ ಅಲ್ಲೂ ನಾವು ಪೂಜೆ ಮಾಡಿಸಿ, ಸೊ ಅದರ ಪಕ್ಕದಲ್ಲಿ ನಿತ್ಯಾನಂದ ಸ್ವಾಮಿದು ಅಲ್ಲೂ ನಾವು ಪೂಜೆ ಮಾಡಿಸಿ ಅಲ್ಲಿಂದ ನಾವು ಹೊರಟ್ವಿ. ನೈಟಲ್ಲಿ ನಿದ್ದೆ ಬಿಟ್ಕೊಂಡು ಡ್ರೈವ್ ಮಾಡೋದು ಕಷ್ಟ, ಅದರಲ್ಲೂ ಆಗುಂಬೆ ಘಾಟಿ ಹತ್ರ ಹೋಗೋದು ಇನ್ನೂ ಕಷ್ಟ. ಸೊ ನಾವೆಲ್ಲ ಆಗುಂಬೆ ಘಾಟಿಯಾಗೆ ಹೋಗಬೇಕಿತ್ತು. ಅಲ್ಲಿಂದ ನಂತರ ನಾವು ಹೋಟೆಲ್ ಹೋದ್ವಿ. ಸೊ ಇದು ಫೇಮಸ್ ಹೋಟೆಲ್. ಇಲ್ಲಿ ಆಲ್ಮೋಸ್ಟ್ ಟೂರಿಸ್ಟ್ನವರು ಈ ಪ್ಲೇಸಲ್ಲೇ ಬಂದು ಊಟ ಮಾಡ್ತಾರೆ. ಇಲ್ಲೂ ಫುಡ್ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಚೆನ್ನಾಗಿ ತಿಂದ್ವಿ. ಫುಡ್ ಸ್ಪೆಷಲ್ ಥಾಲಿ ತೆಕ್ಕೊಂಡ್ರೆ ಇದರಲ್ಲಿ ರೈಸ್, ಚಪಾತಿ, ಮೊಸರನ್ನ ಮತ್ತೆಲ್ಲನೂ ಸಾಂಬಾರೆಲ್ಲ ಇತ್ತು, ಚೆನ್ನಾಗಿತ್ತು ಅದು. ಅವರು ರೋಟಿ ಮತ್ತು ಗ್ರೇವಿ ತೆಕ್ಕೊಂಡ್ರು, ಅದು ಚೆನ್ನಾಗಿತ್ತು. ಇನ್ನೊಂದು ಜೀರಾ ರೈಸ್ ತೆಕ್ಕೊಂಡ್ರು, ಅದು ಸೂಪರ್ ಆಗಿತ್ತು. ಫುಡ್ಡಲ್ಲಿ ಏನು ಮಾತಾಡಲಿಕ್ಕಿಲ್ಲ, ಇದು ತುಂಬ ಚೆನ್ನಾಗಿತ್ತು ಫುಡ್ ಎಲ್ಲ. ಅಲ್ಲಿಂದ ಊಟ ಮಾಡಿ ಎಲ್ಲ ಹೊರಟ್ವಿ. ಆಮೇಲೆ ಮತ್ತೆ ಪುನಃ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಇನ್ನೂ ರೀಚ್ ಆಗೋದು ಬೆಳಗಿನ ಜಾವ ಅಲ್ಲಿಗೆ. ಸೊ ನೈಟಲ್ಲಿ ನಿದ್ದೆ ಮಾಡಬೇಕಿತ್ತು, ಯಾಕಂದರೆ ಬೆಳಗ್ಗೆ ಅಲ್ಲಿ ರೀಚ್ ಆದ ತಕ್ಷಣ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಬಟ್ ನಿದ್ದೆ ಚೂರು ಬಂದಿಲ್ಲ. ಸೊ ಮಲ್ಕೊಂಡು ಕಣ್ಮುಚ್ಚಿ ಮಲ್ಕೊಂಡದಷ್ಟೇ. ಅಲ್ಲಿ ಹೋಗಿ ರೀಚ್ ಆಗುವಾಗ ಆಲ್ಮೋಸ್ಟ್ 7 ಆಗಿತ್ತು. ಬಟ್ ನಮಗೆ 9 ಗಂಟೆಗೆ ನಮ್ಮದು ರೂಮ್ ಬುಕ್ ಆಗಿತ್ತು. ಅಲ್ಲಿ 9 ಗಂಟೆ ಮುಂಚೆ ಕೊಡ್ತಿರ್ಲಿಲ್ಲ. ಸೊ ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಮಂತ್ರಾಲಯಕ್ಕೆ ರೀಚ್ ಆದ ತಕ್ಷಣ ಮಠದ ಹತ್ರ ನಮಗೆ ಫಸ್ಟ್ ಸಿಕ್ಕಿದ್ದು ಇದು ಸರ್ಕಲ್. ಇದು ತುಂಬ ಚೆನ್ನಾಗಿತ್ತು, ರಾಘವೇಂದ್ರ ಸ್ವಾಮಿಗಳ ಮೂರ್ತಿ. ಸೊ ಅಲ್ಲಿಂದ ನಾವು ಸೀದಾ ಹೋದ್ವಿ ಹೋಟೆಲ್ಗೆ. ಅಲ್ಲಿ ನಾವು 3 ರೂಮ್ ಬುಕ್ ಮಾಡಿದ್ವಿ. ನಮ್ಗೆ 2 ರೂಮ್ ಮಾತ್ರ ಕೊಟ್ಟರು, ಯಾಕಂದರೆ ಟೈಮ್ ಆಗಿರಲಿಲ್ಲ. ಸೊ ಅಲ್ಲಿ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಲಗೇಜ್ ಇಟ್ಟು ಆಮೇಲೆ ಫಸ್ಟ್ ಟೀ ಕುಡಿಯುವ ಅಂತ ಹೇಳಿ ಎಲ್ಲ ಹೋದ್ವಿ ಟೀ ಕುಡಿಲಿಕ್ಕೆ. ಅದನ್ನು ಉಡುಪಿ ಹೋಟೆಲ್ ಅಂತ ಇತ್ತು, ಅಲ್ಲಿಗೆ ಹೋದ್ವಿ. ಫುಡ್ಡು ಮಸಾಲೆ ದೋಸೆ, ಪೂರಿ, ಪಲಾವ್ ಎಲ್ಲ ಚೆನ್ನಾಗಿತ್ತು. ಇಡ್ಲಿ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಅಲ್ಲಿಂದ ತಿಂದು ಫ್ರೆಶ್ ಅಪ್ ಆಗಿ ನಾವು ಹೊರಟ್ವಿ ದೇವರ ಸನ್ನಿಧಕ್ಕೆ, ರಾಯರ ಮಠಕ್ಕೆ. ಈ ಥರ ಟ್ರೆಡಿಷ್ನಲ್ ಆಗಿ ಸ್ಯಾರಿ ಉಟ್ಟು ಹೂ ಮುಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಂತ ತುಂಬ ದಿನದಿಂದ ಆಸೆ ಪಟ್ಟಿದ್ದೆ. ಅದು ಈ ಸ್ಥಳಕ್ಕೆ ಬರ್ತೀನಿ ಅಂತ ನಾನು ನೆನ್ಕೊಂಡಿರಲಿಲ್ಲ. ತುಂಬ ಖುಷಿಯಾಯಿತು. ಇವತ್ತು ವೀಕೆಂಡ್ ಆಗಿತ್ತು, ಸಂಕ್ರಾಂತಿ ಇತ್ತು, ಹಾಗೆ ಈವ್ನಿಂಗ್ ಟೈಮಲ್ಲಿ ರಥೋತ್ಸವ ಇತ್ತು. ಸೊ ಹಾಗಾಗಿ ತುಂಬ ರಶ್ ಇದ್ದರು ಜನ. ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಎಂಟ್ರಾಗಿ ಹೋಗಲಿ ತುಂಬ ಒಳ್ಳೆ ವೈಬ್ರೇಷನ್ ಸಿಕ್ಕಿತ್ತು. ಫಸ್ಟಿಗೆ ನಾವು ಹೋಗಿದ್ದು ತುಂಗಾ ನದಿ ಹತ್ರ. ಅಲ್ಲಿ ನಾವು ದೀಪವನ್ನು ಬಿಟ್ವಿ. ನಮ್ಮ ಮನಸ್ಸಲ್ಲಿ ಏನಾದರೂ ಇಚ್ಛೆ ಇದೆ ಅದನ್ನು ನೆನೆಸ್ಕೊಂಡ್ಬಿಟ್ಟು ದೀಪವನ್ನು ಬಿಡಬೇಕಿತ್ತು. ಸೊ ಏನು ಆಸೆ ಇದೆ ಅದನ್ನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಾವೆಲ್ಲ ದೀಪವನ್ನು ಬಿಟ್ವಿ. ಚಂದ ಮಾಡಿ ನಾಮೆಲ್ಲ ಹಾಕ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ದೇವರ ಸನ್ನಿಧಾನಕ್ಕೆ ಪ್ರದಕ್ಷಿಣೆಯನ್ನು ಹಾಕಲಿಕ್ಕೆ. ರಾಯರ ದರ್ಶನ ಪಡೆಯುವ ಮೊದಲು ಮಂಚಾಲಮ್ಮ ದೇವರಿಗೆ ಪೂಜೆ ಮಾಡಿದರೆ ಮಾತ್ರ ಅಲ್ಲಿ ನಮಗೆ ಫಲ ಸಿಗುತ್ತೆ. ಯಾಕಂದರೆ ಮೊದಲು ಮಂತ್ರಾಲಯನು ಮಂಚಾಲಿ ಅಂತ ಕರಿತಿದ್ರು. ಈ ಜಾಗದಲ್ಲಿ ಮಂಚಾಲಮ್ಮ ದೇವರಿಗೆ ಪ್ರತಿನಿತ್ಯ ಪೂಜೆ ಮಾಡ್ತಿದ್ರು. ರಾಯರು ನೆಲೆಸೋ ಮುಂಚೆ ಮಂಚಾಲಮ್ಮ ಅವರ ಅನುಮತಿ ಪಡೆದ ನಂತರ ಇಲ್ಲಿ ಬಂದು ಜೀವ ಸಮಾಧಿ ಆದರು. ಇದನ್ನೇ ವೃಂದಾವನ ಅಂತ ಕರೀತಾರೆ. ಇವರು ಸುಮಾರು 700 ವರ್ಷಗಳ ಕಾಲ ಇದೇ ಪ್ರದೇಶದಲ್ಲಿ ಇರ್ತಾರೆ. ಪ್ರತಿ ಸಲ ರಾಯರ ಸನ್ನಿಧಾನದ ಒಳಗಡೆ ಹೋಗುವಾಗ ಏನೋ ಒಂಥರ ಖುಷಿ, ಏನೋ ಒಂಥರ ನೆಮ್ಮದಿ. ಇನ್ನೊಂದು ಸಲ ರಾಯರ ದರ್ಶನ ಪಡೆಯುವಂತಲೇ ಆಗುತ್ತೆ. ಆ ರಶಲ್ಲೂ ನಮಗೆ ಚೂರು ಫೀಲ್ ಆಗಲಿಲ್ಲ. ರಶ್ ಇದೆ, ನಮ್ಗೆ ಹೋಗ್ಲಿಕ್ಕಾಗಲ್ಲ, ಸಾಕಾಯಿತು ಅನ್ನೋ ಫೀಲಿಂಗೇ ಬರಲ್ಲ. ಇನ್ನೊಂದು ಸಲನೇ ಆ ರಾಯರ ದರ್ಶನ ಪಡೆಯುವಂತಲೇ ಆಗುತ್ತೆ. ಅಷ್ಟು ದೂರದಿಂದ ರಾಯರ ದರ್ಶನ ಪಡೆಯಲಿಕ್ಕೆ ಬಂದಿದ್ದೇವೆ. ರಾಯರ ದರ್ಶನ ಒಂದೇ ಸಲ ಮಾಡೋಕ್ಕಿಂತ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಲ ಮಾಡಿದರೆ ತುಂಬ ಒಳ್ಳೆಯದು. ಹಾಗಾಗಿ ನಮಗೆ ಅಷ್ಟು ರಶಲ್ಲೂ ನಾವು 3 ಸಲ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಡ್ಬಂದ್ವಿ. ಪೂಜೆ ಮುಗಿಸ್ಕೊಂಡು ಅನ್ನಪ್ರಸಾದ ಹತ್ರ ಹೋದ್ವಿ. ಅಲ್ಲಿ ಮಧ್ಯಾಹ್ನದ ಅನ್ನಪ್ರಸಾದ ತೆಕ್ಕೊಂಡು ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇದ್ದದ್ದು ಆಂಜನೇಯ ಟೆಂಪಲ್ ಹೋಗು ಅಂತ ಹೇಳಿ. ಸೊ ಅಲ್ಲಿಂದ ನಾವು ಸ್ವಲ್ಪ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಹಾಕ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಆಂಜನೇಯ ಟೆಂಪಲ್ಗೆ. ಈ ಜಾಗದ ಮಹಿಮೆ ಏನಂದರೆ, ಸುಮಾರು 12 ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮಿಗಳು ಜ್ಞಾನ ಮಾಡಿ ಆಂಜನೇಯ ಸ್ವಾಮಿಗಳ ದರ್ಶನವನ್ನು ಪಡೆದಿದ್ದರು. ಅದು ಪಂಚಮುಖ ಅವತಾರದಲ್ಲಿ ದರ್ಶನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಎಂದು ಹೆಸರು ಬಂದಿದೆ. ಆ ನಡುವಲ್ಲಿ ಇದೇನೋ ಒಂದು ಸಂಪ್ರದಾಯ ನಡೀತಿತ್ತು. ಇದು ಮದುವೆ ಅಥವಾ ಬೇರೆ ಏನೋ ನಮಗೆ ಗೊತ್ತಾಗಲಿಲ್ಲ ಏನಂತ ಹೇಳಿ. ಸೊ ಇಲ್ಲೂ ಹಾಗೆ ಫುಲ್ ರಶ್ ಇದ್ರು ಜನ. ಸೊ ಆ ರಶಲ್ಲೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೇಳ್ಕೊಂಡು ಹಾಡೆಲ್ಲ ಹೇಳ್ಕೊಂಡು ಫುಲ್ ರಶಲ್ಲೇ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದಾಗ ನಮಗೆ ಸಿಕ್ತು ಆಂಜನೇಯ ದೇವರ ನಿಜವಾದ ಗದೆ, ಹಾಗೆ ಅವರು ಯೂಸ್ ಮಾಡ್ತಿರುವಂಥ ಪಾದರಕ್ಷೆ ಎಲ್ಲನೂ ನಮಗೆ ನೋಡ್ಲಿಕ್ಕೆ ಸಿಕ್ಕಿತು.
ಅಲ್ಲೇ ಶಾಪಿಂಗ್ ಎಲ್ಲ ಮಾಡಿಕೊಂಡು ಕೆಲವೆಲ್ಲ ಐಟಮ್ ಪರ್ಚೇಸ್ ಮಾಡಿಕೊಂಡು ಸೊ ಟೀ ಕುಡಿಯುವಂತ ಹೇಳಿ ಟೀ ಕುಡ್ಲಿಕ್ಕೆ ಹೋದ್ವಿ. ಅಲ್ಲಿ ಬಜ್ಜಿ ಬೋಂಡಾ ಎಲ್ಲ ಮಾಡ್ತಿದ್ರು. ಸೊ ತುಂಬ ಚೆನ್ನಾಗಿತ್ತು. ಚಟ್ನಿ ಪುಡಿ ಏನೋ ಹಾಕಿ ಕೊಡ್ತಿದ್ರು. ಸೊ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಟೀ ಕುಡಿದು ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋದ್ವಿ, ಬಿಚ್ಚಾಲಿ ಗ್ರಾಮಕ್ಕೆ. ಇದೇನಪ್ಪ ನೀರಲ್ಲಿ ಈ ಥರ ಲೈನ್ ಆಗಿ ಹೋಗ್ತುಂಟಂತ ಸರಿಯಾಗಿ ನೋಡಿದರೆ ದನಗಳು ಬೆಳಿಗ್ಗೆ ಹೋಗಿ ಮೇವು ಮಾಡಿಕೊಂಡು ಸಂಜೆ ಹೊತ್ತಲ್ಲಿ ಅದೇ ನೀರಲ್ಲಿ ವಾಪಸ್ ಹೋದ್ರೆ ಮನೆಗೆ ಸೇರ್ತಾ ಇರೋದು. ಅದು ನೋಡುವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಬಿಚ್ಚಾಲಿ ಗ್ರಾಮ ತುಂಗಭದ್ರಾ ತೀರದಲ್ಲಿದೆ. ಸೊ ಅಪ್ಪಣ್ಣಾಚಾರ್ಯರ ಸಮಾಧಿ ಇದೇ ಜಾಗದಲ್ಲಿರೋದು. ಹಾಗೆ ಅಲ್ಲಿ ಮೇಲ್ಗಡೆಗೆ ಬಿಚ್ಚಾಲಮ್ಮ ದೇವರ ದೇವಸ್ಥಾನ ಇತ್ತು, ಹಾಗೆ ನಾಗಬನನು ಇತ್ತು. ಎರಡಕ್ಕೂ ಕೈ ಮುಕ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ನಮ್ಮ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ನಾವು ಹೊರಟ್ವಿ ರಥೋತ್ಸವ ನೋಡಲಿಕ್ಕೆ. ಸೊ ಈವ್ನಿಂಗ್ ಟೈಮ್ ರಥೋತ್ಸವ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಸೊ ಅಲ್ಲಿಂದ ನಾವು ಹೊರಟ್ವಿ. ಮಂತ್ರಾಲಯದಲ್ಲಿ ರಾತ್ರಿ ಹೊತ್ತಲ್ಲಿ ಈ ಥರ ಲೈಟಿಂಗ್ಸಲ್ಲಿ ಕಾಣೋ ಚಂದನೇ ಬೇರೆ. ಸೊ ನಮಗೆ ಹೋದಾಗ ಯಾವುದೋ ರಾಜರ ಆಸ್ಥಾನಕ್ಕೆ ನಾವು ಒಳಗಡೆ ಪ್ರವೇಶ ಮಾಡ್ತಿದ್ದೆ, ಆ ಥರನೇ ನಮಗೆ ಫೀಲಿಂಗ್ ಆಯಿತು. ಸೊ ಒಳಗಡೆಗೆ ರಥೋತ್ಸವಕ್ಕೆ ಎಲ್ಲ ರೆಡಿ ಆಗಿತ್ತು. ಇಲ್ಲಿ ಭಜನೆ ಕಾರ್ಯಕ್ರಮ ಹಾಗೆ ರಥೋತ್ಸವನ ಆಗ್ತಾಯಿತ್ತು. ನಾವು ಒಂದು ರೌಂಡು ಒಳಗಡೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ರಥೋತ್ಸವ ನೋಡಲಿಕ್ಕೆ ನಿಂತ್ವಿ. ರಾಯರ ರಥೋತ್ಸವವನ್ನು ಕಣ್ಣಾರೆ ಕಣ್ತುಂಬ ನೋಡ್ಕೊಂಡು ಬಂದ್ವಿ. ಹಾಗೆ ರಾಯರ ದರ್ಶನವನ್ನು ಮತ್ತೆ ಪುನಃ 2 ಸಲ ಮಾಡಿದ್ವಿ. ಹಾಗೆ ನಾವು ಬೆಳಗಿನ ಪೂಜೆಗೋಸ್ಕರ ಪಾದಪೂಜೆ ಏನಿದೆ ಅದನ್ನು ಇವತ್ತೇ ನೈಟ್ ಚೀಟಿ ಮಾಡ್ಕೊಂಡಿದ್ವಿ. ಯಾಕಂದರೆ ಬೆಳಗ್ಗೆ ಫುಲ್ ರಶ್ ಇರುತ್ತೆ, ಸೊ ಕಷ್ಟ ಆಗುತ್ತೆ ಅಂತೇಳಿ ನಾವು ನೈಟೇ ಚೀಟಿ ಮಾಡ್ಕೊಂಡು ಹೋದ್ವಿ. ಅಲ್ಲಿಂದ ನಾವು ಸೀದಾ ರೂಮಿಗೆ ಹೋಗಿ ಮಲ್ಕೊಂಡ್ವಿ. ಸೊ ಬೆಳಗಿನ ಜಾವ ಬೇಗ ಹೇಳ್ಬೇಕಿತ್ತು. ಸೊ ಎಲ್ಲ ಬೇಗ ಎದ್ಬಿಟ್ಟು ಬೆಳಗಿನ ಜಾವದ ಪೂಜೆಗೆ ಎಲ್ಲರೂ ಹೊರಟ್ವಿ. ಅಲ್ಲಿ ಅವರ ಬಿಸ್ನೆಸ್ ನೋಡಿ ನಾವೇ ದುಡ್ಡು ಕೊಟ್ಟು ಕರೆಸಿ ನಿಲ್ಲಿಸಿದಂಗಿದ್ದು. ಅವರು ನಾವು ರೆಡಿಯೋ ಮುಂಚೆ ಅವರೇ ಬಂದೆಲ್ಲ ರೆಡಿಯಾಗಿ ನಮಗೆಲ್ಲ ಹೂ ಅವರೇ ತೆಗೆದುಕೊಡ್ತಾಯಿದ್ರು. ಸೊ ದೇವಸ್ಥಾನಕ್ಕೆ ಹೋಗುವಾಗ ಚೆನ್ನಾಗಿರುತ್ತೆ ಹೂ ಮುಡ್ಕೊಂಡು ಹೋಗೋದು ಅಂತ ಹೇಳಿ ಎಲ್ಲ ಹೂ ಮುಡ್ಕೊಂಡು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ವಿ. ಸೊ ಬೆಳಗಿನ ಜಾವ ಇನ್ನೂ ಚೆನ್ನಾಗಿತ್ತು. ಫಸ್ಟ್ಗೆ ಅಷ್ಟು ಜನ ಇರಲಿಲ್ಲ. ಸೊ ಆಮೇಲೆ ಫುಲ್ ರಶ್ ಆದರು ಜನ. ಸೊ ಅವತ್ತು ವೀಕೆಂಡ್ ಸಂಡೇ ಆಗಿತ್ತು, ಫುಲ್ ರಶ್ ಇದ್ರು ಜನ. ಒಳಗಡೆ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಪೂಜೆ ಕೊಟ್ಟು ಅಲ್ಲಿಂದ ಬೇಗ ಪೂಜೆ ಎಲ್ಲ ಮಾಡಿಕೊಂಡು ದೇವರ ದರ್ಶನ ಮತ್ತು ಪುನಃ ನಾವು 3 ಸಲ ಮಾಡ್ಕೊಂಡು ಬಂದ್ವಿ. ನಾನು ಮಂತ್ರಾಲಯಕ್ಕೆ ಬಂದು ತುಂಬ ದಿನ ಆಗಿತ್ತು. ಆದರೆ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಮಾರ್ಚ್ 6ನೇ ತಾರೀಕು ಮಂತ್ರಾಲಯ ಪ್ರಭುಗಳಾದ ರಾಘವೇಂದ್ರ ಸ್ವಾಮಿಯವರ ವರ್ಧಂತಿ ಮಹೋತ್ಸವ ಏನಿದೆ, ಅಂದರೆ ಅವರು ಅವತರಿಸಿದ ಜನ್ಮದಿನದ ಪರ್ವಕಾಲ. ಇದು ತುಂಬ ಒಳ್ಳೆ ದಿನ ಆಗಿದೆ. ಸಪ್ತಮಿ ತಿಥಿ ರೋಹಿಣಿ ನಕ್ಷತ್ರ ಗುರುವಾರ ದಿನದಂದೇ ಬಂದಿದೆ. ಸೊ ರಾಯರು 430 ವರ್ಷಗಳೇ ಆಯ್ತು ಇಲ್ಲಿ ಅವತರಿಸಿ. ಹಾಗೆ 404 ವರ್ಷ ಆಯಿತು ಪಟ್ಟಾಭಿಷೇಕ್ತರಾಗಿ. ಹಾಗಾಗಿ ಈ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೇನೆ. ರಾಯರು ಎಲ್ಲರಿಗೂ ಒಳ್ಳೆದನ್ನೇ ಮಾಡಲಿ ಅಂತ ಬಯಸ್ತಾ. ಸೊ ನೆಕ್ಸ್ಟ್ ನಾವು ಈ ಪ್ಲೇಸಿಂದ ಯಾವ ಪ್ಲೇಸಿಗೆ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.